ನೀಟ್ ಎಕ್ಸಾಮ್ ನ ಕ್ಯಾನ್ಸಲ್ ಮಾಡಿರುವಂತದ್ದು 23 lakhs ಸ್ಟೂಡೆಂಟ್ಸ್ ಗಳಿಗೆ ಇದರಿಂದ ಅನ್ಯಾಯ ಆಗಿದೆ. ಇಂಥ ಒಂದು ಲೀಕೇಜ್ ಆಗಿರೋ ಪೇಪರ್ ನ ಫೈನಲಿ ಯೂಸ್ ಮಾಡೋದು ಯಾರು? ಇಂಥ ಒಂದು ಸ್ಟೂಡೆಂಟ್ಸ್ ಗಳು ನಾಳೆ ಎಕ್ಸಾಮ್ ಪಾಸ್ ಆಗಿ ಡಾಕ್ಟರ್ ಆದ್ರೆ ನಮಸ್ತೆ ನೋಡಿ, ಈ ಸರಿ ಎಕ್ಸಾಮ್ ಅಂದ್ರೆ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿರೋ ಕಾರಣಕ್ಕೆ ಎಕ್ಸಾಮ್ ಆದ ನಂತರ ಆ ಒಂದು ನೀಟ್ ಎಕ್ಸಾಮ್ ನ ಕ್ಯಾನ್ಸಲ್ ಮಾಡಿರುವಂತದ್ದು. ಇದಕ್ಕೆ ರೆಸ್ಪಾನ್ಸಿಬಲ್ ಕ್ಲಿಯರ್ಲಿ NTA ಮತ್ತು ಕೋಚಿಂಗ್ ಸೆಂಟರ್ಸ್ ಗಳು. ಇವರು ಸರಿಯಾಗಿ ಕೆಲಸ ಮಾಡಿದ್ರೆ ಇಂಥ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗ್ತಾ ಇರಲಿಲ್ಲ. ಇದನ್ನ ನಾನು ಪರ್ಸನಲ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ತುಂಬಾ ಜನ ಸ್ಟೂಡೆಂಟ್ಸ್ ಗಳಿಗೆ ಆಲ್ಮೋಸ್ಟ್ 23 lakhs ಸ್ಟೂಡೆಂಟ್ಸ್ ಗಳಿಗೆ ಇದರಿಂದ ಅನ್ಯಾಯ ಆಗಿದೆ. ಆದ್ರೆ ಇಂಥ ಒಂದು ಲೀಕೇಜ್ ಆಗಿರೋ ಪೇಪರ್ ನ ಫೈನಲಿ ಯೂಸ್ ಮಾಡೋದು ಯಾರು? ಮೆಡಿಕಲ್ ಆಸ್ಪಿರೆಂಟ್ಸ್ ಸ್ಟೂಡೆಂಟ್ಸ್ ಗಳಲ್ವಾ? ಅಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ ಗಳು ಮಾಡಲ್ಲ, ಒಂದು ಸ್ವಲ್ಪ ಜನ ಸ್ಟೂಡೆಂಟ್ಸ್ ಗಳು. ಇಂಥ ಒಂದು ಸ್ಟೂಡೆಂಟ್ಸ್ ಗಳು ನಾಳೆ ಎಕ್ಸಾಮ್ ಪಾಸ್ ಆಗಿ ಡಾಕ್ಟರ್ ಆದ್ರೆ ಇವರಲ್ಲಿ ಒಂದು ಸೆನ್ಸ್ ಆಫ್ ಗಿಲ್ಟ್, ಸೆನ್ಸ್ ಆಫ್ ಶೇಮ್ ಹಾಗೂ ಒಂದು ಸೆನ್ಸ್ ಆಫ್ ರಿಗ್ರೆಟ್ ಉಳ್ಕೊಳ್ಳೋ ಒಂದು ಸಾಧ್ಯತೆ ಇರುತ್ತೆ. ಪ್ರತಿದಿನ ಅವರು ಕನ್ನಡಿ ನೋಡ್ಕೊಂಡಾಗ ನಾನು ಹೀಗೆ ಎಕ್ಸಾಮ್ ಪಾಸ್ ಮಾಡಿ ಡಾಕ್ಟರ್ ಆಗಿದ್ದೀನಿ ಅನ್ನೋದು ಅವರ ಮನಸ್ಸಿನಲ್ಲಿ ಚುಚ್ಚುತ್ತಾ ಇರುತ್ತೆ. ಹಾಗೇನೆ ಇವರು ನಾಳೆ ಅವರ ಒಂದು ಕೆಲಸದಲ್ಲಿ ಅಂದ್ರೆ ಆ ಒಂದು ಡಾಕ್ಟರ್ ಆದಾಗ ಆ ಒಂದು ಎಥಿಕ್ಸ್ ನಾಗ್ಲಿ ಲಾಯಲ್ಟಿನಾಗ್ಲಿ ಫಾಲೋ ಮಾಡ್ತಾರೆ ಅನ್ನೋದಕ್ಕೆ ಗ್ಯಾರಂಟಿ ಏನು? ಅದನ್ನು ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ ಅಲ್ವಾ? ಜೊತೆಗೆ ಬಡ ಕುಟುಂಬದಿಂದ ಬಂದಿರುವಂತಹ ಸ್ಟೂಡೆಂಟ್ಸ್ಗಳು ಯಾವುದೇ ಒಂದು ಕೋಚಿಂಗ್ ಹೋಗದೆ ಅವರೇ ಇಂಡಿಪೆಂಡೆಂಟ್ ಆಗಿ ಮನೆಯಲ್ಲಿ ಓದಿ ಎಕ್ಸಾಮ್ ಅನ್ನ ಬರ್ದಿರ್ತಾರೆ. ಅವ್ರಿಗೂ ಕೂಡ ಇದರಿಂದ ಅನ್ಯಾಯ ಮಾಡ್ದಂಗಾಗುತ್ತಲ್ವಾ? ಸೊ ಈ ಕಾರಣದಿಂದಾಗಿ ಆದಷ್ಟು ಮೆಡಿಕಲ್ ಆಸ್ಪಿರೆಂಟ್ಸ್ಗಳು ಒಂದು ಶಪಥ ತಗೋಬೇಕು, ಅವರ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೋಬೇಕು. ನಾನು ಡಾಕ್ಟರ್ ಆಗ್ಲಿ ಅಥವಾ ಬಿಡ್ಲಿ, ಇಂಥ ಒಂದು ತಪ್ಪು ದಾರಿನ ನಾನು ಯಾವತ್ತೂ ಆಯ್ಕೆ ಮಾಡ್ಕೋಬಾರ್ದು ಅಂತ ಹೇಳಿ ಅವರು ಈ ಶಪಥ ತಗೋಬೇಕು. ಹಾಗೆ ಪೇರೆಂಟ್ಸ್ ಕೂಡ ಮಕ್ಕಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಆಗ ಮಾತ್ರ ಇಂಥ ಒಂದು ಕರಪ್ಷನ್ ಅನ್ನ ನಾವು ಸಂಪೂರ್ಣವಾಗಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಏನಂತೀರಾ?